ನಾವು ಯಾವಾಗ ವೀಕ್ ಅಂತ ಅನಿಸ್ತೀವಿ, ನಮ್ಮಿಂದ ಆಗಿರ್ಬೋದು, ಬೇರೆಯವರಿಂದ ಆಗಿರ್ಬೋದು, ತಕ್ಷಣನೇ ಸ್ಟ್ರಾಂಗ್ ಆಗೋದಕ್ಕೆ ಒಂದು ಹೆಜ್ಜೆ ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಮೆಂಟಲಿ ಆಗಿರ್ಬೋದು, ಎಮೋಷನಲಿ, ಫಿಸಿಕಲಿ, ಹಾಗೆ ಇನ್ನು ಫೈನಾನ್ಷಿಯಲಿ ನಾವೇನಾದ್ರು ವೀಕ್ ಇದೀವಿ ಅಂತಂದಾಗ ಯಾರೋ ಬರ್ತಾರೆ, ನಮ್ಮನ್ನ ಲಿಫ್ಟ್ ಅಪ್ ಮಾಡ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ, ನಮ್ಮನ್ನ ಪುಷ್ ಮಾಡಿ ನಮ್ಮ ಲೈಫನ್ನು ಸೆಟ್ ಮಾಡ್ತಾರೆ ಅಂತ ನಾವೇನಾದ್ರು ಕಾದ್ರೆ ಇನ್ನು ಕೊನೆ ಉಸಿರಿರೋವರೆಗೂ ಅದಾಗದೇ ಇರುವಂತ ಸತ್ಯ. ಅದಕ್ಕೆ 99 ದಿನ ನಾವು ಫೇಲ್ ಆಗಿದ್ರು ಕೂಡ 100ನೇ ದಿನ ಮತ್ತೆ ಮೊದಲನೇ ದಿನ ಅಂತ ಅನ್ಕೊಂಡೆ ಸ್ಟಾರ್ಟ್ ಮಾಡಬೇಕು. ಎಷ್ಟು ಜನ ಏನೋ ಆಗೋಯ್ತು ಅಂತ ಕುತ್ಕೊಂಡೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಯಾರು ಯೋಚನೆ ಮಾಡಲ್ಲ, ನಾನು ಎವ್ರಿ ಮಿನಿಟ್ ನನ್ನ ಲೈಫನ್ನು ರೀಸ್ಟಾರ್ಟ್ ಮಾಡ್ತೀನಿ, ಯಾರಿಗೆ ಆನ್ಸರ್ ಕೊಡಬೇಕು ಅವ್ರಿಗೆ ಖಂಡಿತ ಕೊಡ್ತೀನಿ ಅನ್ನೋ ರೀತಿಯಾಗಿ. ಸೊ ಈ ರೀತಿಯಾಗಿ ಥಾಟ್ಸ್ನ ಮೈಂಡಲ್ಲಿ ಫುಲ್ ಮಾಡಿಕೊಂಡು ಮತ್ತೆ ನನ್ನ ರೋಟೀನ್ಸ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಫುಲ್ ಡೇ ಲಾಗಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂಡ್ ಶೇರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಕೂಡ ಆಗಿದೆ, ಹೋಗಿ ಚೆಕ್ ಮಾಡಿ ಟೈಮ್ ಇದ್ರೆ. ಇನ್ನು ಮಾರ್ನಿಂಗ್ 5 or 5:30 ಇಂದ ನನ್ನ ಡೇ ಸ್ಟಾರ್ಟ್ ಆಗ್ತಾ ಇದೆ. ನಾನು ಎದ್ದು ನನ್ನ ವರ್ಕ್ ಮುಗಿಸ್ಕೊಳ್ಳೋದ್ರೊಳಗಡೆ ಜಯಂತ್ ಎಲ್ಲ ಮಾಡ್ಕೊಂಡಿರ್ತಾರೆ ಅವ್ರ ಕೆಲಸ ಏನೇನೆಲ್ಲ ಇದೆ. ಇನ್ನು ನಾನು ಬೆಳಗ್ಗೆ ಎದ್ದು ತರಕಾರಿ ತಗೊಂಡ್ ಬರೋದು ನಂಗೆ ತುಂಬಾ ಇಷ್ಟ. ಇನ್ನು ಅದೆಲ್ಲ ಆಗಿದಾಗ ಫ್ರೆಶ್ ಅಪ್ ಆಗಿ ಒಂದ್ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂತಾ ಇದ್ದೀನಿ, ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡಿ ನನ್ನ ಲೈವ್ ರಿಸಲ್ಟ್ ನ ಅದಾದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇನ್ನು ಬೆಳಗಿನ ತಿಂಡಿ ಮಾಡ್ತಾ ಇದ್ದೀನಿ. ಈ ಮಿನಿ ಲಾಗ್ ಇನ್ನು ಕಂಟಿನ್ಯೂ ಆಗುತ್ತೆ. ಕೀಪ್ ವಾಚಿಂಗ್.